ಮತ್ತೆ ಇವಾಗ ನೀನು ಮಾರ್ತಿರೋ ಪರಿಸ್ಥಿತಿ ನೋಡಿ ಟಿವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶನ ಉಪಯೋಗಿಸ್ಕೋಬೇಕಂತೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ನಾಕೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡ್ಬೇಕಂತೇಳಿ ಡಿಮ್ಯಾಂಡ್ಸು ಮಾಕೆ ಊರಿಗೆ ಏನೂ ಇಲ್ಲ, చాలా ಬಡ ಸ್ಥಿತಿಯಲ್ಲಿ ಇದ್ದೀವಿ. ಅದಕ್ಕಾಗಿ ಶಾಲೆ ಇಲ್ಲ, ರೋಡ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅದನ್ನ ನೆರವೇರಿಸ್ಬೇಕಂತೇಳಿ ನಿಮ್ಗೆ ಯಾರಾದ್ರೂ ಒತ್ತಡ ಇದ್ದು ನೀವೇ ಬಂದಿದ್ದೀರಾ? ಯಾರ್ದು ಒತ್ತಡ ಇಲ್ಲ, ನಾನೇ ಬಂದಿರೋದು. ಸರೆಂಡರ್ ಪ್ಯಾಕೇಜ್ ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಇದೆ. ಅದರಲ್ಲಿ 3 ಕ್ಯಾಟಗರಿಯಲ್ಲಿ ಸರೆಂಡರ್ ಪ್ಯಾಕೇಜ್ ಇದೆ. ಒಂದು ಎ ಕ್ಯಾಟಗರಿಯಲ್ಲಿ ಬರುವ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 7 ಲಕ್ಷದ ಪ್ಯಾಕೇಜ್ ಇದೆ. ಅದರಲ್ಲಿ ಬಿ ಕ್ಯಾಟಗರಿಯಲ್ಲಿ ಇರುವವರು, ಅಂದರೆ ಎ ಕ್ಯಾಟಗರಿಯಲ್ಲಿ ಬರುವವರು ನಮ್ಮ ರಾಜ್ಯದ ನಿವಾಸಿಗಳಾಗಿದ್ದುಕೊಂಡು ಈ ಚಟುವಟಿಕೆಯಲ್ಲಿ ತೊಡಕೊಂಡಿರುವವರು. ಅದರಲ್ಲಿ ಬಿ ಕ್ಯಾಟಗರಿಯಲ್ಲಿ 5 ಲಕ್ಷ, ಅದರಲ್ಲಿ 5 ಲಕ್ಷ ಬರುತ್ತೆ ಅವರಿಗೆ. ಅದು ಬೇರೆ ರಾಜ್ಯದವರು ಇಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಕೊಂಡಿರೋರು. ಇನ್ನೊಂದು 3ನೇ ಸಿ ಕ್ಯಾಟಗರಿಯಲ್ಲಿ 2 ಲಕ್ಷ ಇದೆ. 2 ಲಕ್ಷ ಅದರಲ್ಲಿ ಮಾಹಿತಿದಾರರು ಇರುವಂಥದ್ದು ಅಥವಾ ಕೊರಿಯರ್, ಆ ರೀತಿ ಇನ್ಫಾರ್ಮೇಶನ್ ಕೊಡುವಂಥವ್ರು, ಅವರನ್ನು ಒಳಗೊಂಡಿರುವಂಥದ್ದು. ಪೊಲೀಸರು ಅವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮತ್ತೆ ನಾವು ಶಿಫಾರಸು ಮಾಡ್ತೇವೆ. ರಾಜ್ಯ ಸಮಿತಿಗೆ ಶಿಫಾರಸು ಮಾಡಿ ಸರ್ಕಾರದಿಂದ ಅವರಿಗೆ ಆ ಪ್ಯಾಕೇಜ್ ಹಂತ ಹಂತವಾಗಿ ಬರುತ್ತೆ. ಮೊದಲ 2 ವರ್ಷದ ಒಳಗಡೆ ಈಗ 7 ಲಕ್ಷದ ಇದರಲ್ಲಿ ಬಂದರೆ ಮೊದಲಿಗೆ ಅವರಿಗೆ 3 ಲಕ್ಷವನ್ನು ಕೊಡ್ತಾರೆ. ನಂತರ 1 ವರ್ಷದ ನಂತರ 2 ಲಕ್ಷ, ಆಮೇಲೆ 2ನೇ ವರ್ಷ ಆಗುವಾಗ ಪುನಃ ಉಳಿದ 2 ಲಕ್ಷವನ್ನು ಕೊಡ್ತಾರೆ. ಆ ರೀತಿ ಹಂತ ಹಂತವಾಗಿ ಪ್ಯಾಕೇಜ್ ಬರುತ್ತೆ. ಅದೇ ರೀತಿಯಲ್ಲಿ ಅವರಿಗೆ ಪುನರ್ವಸತಿಗೆ ಸಂಬಂಧಪಟ್ಟಾಗೆ ಅವರಿಗೆ ಯಾವುದಾದ್ರೂ ತರಬೇತಿ ಅಥವಾ ವಿದ್ಯಾಭ್ಯಾಸಕ್ಕೆ ಈ ರೀತಿ ಅವಕಾಶಗಳು ಇದೆ. ಅವರಿಗೆ ಸ್ವಂತ ಉದ್ಯೋಗ ಮಾಡೋದಿದ್ರೆ ಅದಕ್ಕೂ ಅವಕಾಶ ಕಲ್ಪಿಸೋಕ್ಕೆ ಅವಕಾಶ ಇದೆ. ಅದರಿಂದಾಗಿ ಪುನರ್ವಸತಿಗೆ ಸಂಬಂಧಪಟ್ಟಾಗೆ ಅವರು ಏನು ಕೇಳ್ತಾರೆ ಅದನ್ನು ನೋಡಿಬಿಟ್ಟು ವ್ಯವಸ್ಥೆ ಮಾಡ್ತೀವಿ.